ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ 6 ವರ್ಷ ಪೂರ್ಣಗೊಳಿಸಿದ್ದಾರೆ. ಹೀಗಾಗಿ ಇವತ್ತು ಭೋಜನಕೂಟ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು, ಶಾಸಕರು, MLCಗಳು ಅವರೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ಇದೆ. ಸಂಜೆ 7 ಗಂಟೆಗೆ ಇದು ಆರಂಭ ಆಗ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, 6 ವರ್ಷ ಕಾಂಗ್ರೆಸ್ ಕಂಡಿರುವಂಥ ಬೆಳವಣಿಗೆಗಳು ಜೊತೆಗೆ ಡಿ ಕೆ ಶ್ರಮ, ಇದೆಲ್ಲದರ ಜೊತೆಗೆ ಎಷ್ಟರ ಮಟ್ಟಿಗೆ ಪ್ರತಿಫಲ ಏನು, ಈಗಲೂ ಕೂಡ ಪ್ರತಿಫಲಕ್ಕೋಸ್ಕರ ಡಿ ಕೆ ಒದ್ದಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಎಫರ್ಟನ್ನು ಹಾಕ್ತಾ ಇದ್ದಾರೆ. ಅದರ ಪ್ರಶ್ನೆ ಬೇರೆ. 6 ವರ್ಷ ಪೂರೈಕೆ ಮಾಡಿರುವಂಥದ್ದೇನು ಸಾಮಾನ್ಯ ಸಂಗತಿ ಇಲ್ಲ. ಹೀಗಾಗಿ ಇವತ್ತು ಡಿನ್ನರ್ ಪಾರ್ಟಿ ಹೆಂಗಿದೆ, ಅದಕ್ಕೆ ಪ್ರಿಪರೇಷನ್? ಖಂಡಿತ ರಂಗನಾಥ್, ಕೆಪಿಸಿಸಿ ಸಾರಥಿಯಾಗಿ DCM ಡಿ ಕೆ ಶಿವಕುಮಾರ್ ಅವರಿಗೆ 6 ವರ್ಷದ ಸಂಭ್ರಮ. ಈ ಒಂದು ಸಂಭ್ರಮದ ಆಚರಣೆಯಾಗಿ ಇವತ್ತು ಎಲ್ಲ ಶಾಸಕರು, ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದು ಔತಣಕೂಟವನ್ನು ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ CM ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಸಚಿವರಿಗೂ ಕೂಡ ಆಹ್ವಾನವನ್ನು ಕೂಡ ನೀಡಿದ್ದಾರೆ. ಏನು ವಿಶೇಷ ಅಂತಂದ್ರೆ 6 ವರ್ಷ ಪೂರೈಸಿದ ಒಂದು ಕಡೆ ಆದರೆ ಈ ಒಂದು ಕಾಂಗ್ರೆಸ್ನಲ್ಲಿರುವಂತಹ ಕುರ್ಚಿ ಕದನ ಎಂದೇ, ಆ ಒಂದು ಕುರ್ಚಿ ಕದನದ ಗೊಂದಲದ ನಡುವೆ ಈ ಒಂದು ಡಿನ್ನರ್ ಪಾರ್ಟಿ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಯಾಕೆಂದ್ರೆ ಇವತ್ತು ಎಲ್ಲ ಶಾಸಕರು, ಪರಿಷತ್ ಸದಸ್ಯರು, CM ಮತ್ತೆ ಎಲ್ಲರೂ ಸಚಿವರಿಗೆ ಆಹ್ವಾನ ನೀಡಿದ್ದಾರೆ. ಈ ಒಂದು ಆಹ್ವಾನ ಸಾಕಷ್ಟು ವಿಭಿನ್ನ ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕೂಡ ಕೆಪಿಸಿಸಿ ಸ್ಥಾನವನ್ನು ತ್ಯಜಿಸುವ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಇವತ್ತೇನಾದ್ರೂ ಒಂದು ಪ್ರಮುಖವಾದ ನಿರ್ಧಾರವನ್ನು ಪ್ರಕಟ ಮಾಡ್ತಾರಾ, ಮತ್ತೆ ಒಂದು ಸಾಕಷ್ಟು ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ. ಯಾಕೆಂದ್ರೆ ನೀವು ಆಗಲೇ ಹೇಳ್ದಂಗೆ ಈಗ ಒಂದು ಕುರ್ಚಿಯ ಕದನ ಕಾಂಗ್ರೆಸ್ ಮನೆಯಲ್ಲಿ ತಾರಕಕ್ಕೇರಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಔತಣಕೂಟ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯಾದ ವಿಭಿನ್ನ ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ. ಹಾಗಾಗಿ ಇವತ್ತಿನ ಡಿನ್ನರ್ ಮೀಟಿಂಗ್ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಸಂಜೆ 7 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತ ಈ ಒಂದು ಔತಣಕೂಟ ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ಮತ್ತು ಈ ಒಂದು ಔತಣಕೂಟಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾರಾ, ಸಚಿವರು ಯಾರ್ಯಾರು ಹೋಗ್ತಾರೆ, ಶಾಸಕರು ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋ ಕುತೂಹಲ ಕೂಡ ಸಾಕಷ್ಟು ಮನೆ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಡಿನ್ನರ್ ಮೀಟಿಂಗ್ ಎಂದೇ ಸಾಕಷ್ಟು ಚರ್ಚೆಯನ್ನು ಕೂಡ ಮತ್ತೆ ಕುತೂಹಲವನ್ನು ಕೂಡ ಮೂಡಿಸಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸಾಮಾನ್ಯವಾಗಿ ಯಾರು ತಪ್ಪಿಸಲ್ಲ, ಯಾಕಂದರೆ ಇದು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವಂಥದ್ದು. ಹೀಗಾಗಿ ಬಹುತೇಕ ನಾಯಕರು ಇದರಲ್ಲಿ ಪಾಲ್ಗೊಳ್ತಾರೆ.